உங்களை அவாய்டே பண்ண முடியலங்க. நீங்கள் அவ்வளோ அன்யூஷுவலாக இருக்கீங்க. நைட் ஷோலாம் நான் போனதே இல்லை. தூக்கம் வந்துச்சுன்னா என்ன பண்ணுறது? தூங்கிடு. அப்போ எதுக்கு நைட் ஷோக்கு வரணும்? ರಾಕ್ಸ್ಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರ ಖಂಡಿತವಾಗಿ ಮಿಸ್ ಯು ಅನ್ನೋ ಒಂದು ಅಫಿಷಿಯಲ್ ಟ್ರೈಲರ್ ಈಗಾಗಲೇ ಸಿದ್ಧಾರ್ಥ್ ಮತ್ತು ಆಶಿಕಾ ರಂಗನಾಥ್ ಅವರು ನಡೆಸಿರುತ್ತಿರುವಂತಹ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟ್ರೈಲರ್ ಒಂದು ಫೈನಲಿ ಆಗಿ ಒಂದು ರಿಲೀಸ್ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಕನ್ನಡದ ಒಂದು ನೆಚ್ಚಿನ ನಟಿ ಆಶಿಕಾ ರಂಗನಾಥ್ ಅವರು ಸಿದ್ಧಾರ್ಥರವರಿಗೆ ಒಂದು ಮೊದಲನೇ ಬಾರಿಗೆ ಒಂದು ಜೋಡಿಯಾಗಿ ನಡೆಸುತ್ತಿರುವಂತಹ ಒಂದು ಮೂವಿ ಅಂತ ಹೇಳಿದ್ರೆ ಮಿಸ್ ಯು ಅನ್ನೋ ಒಂದು ಮೂವಿ ಈಗಾಗಲೇ ಒಂದು ತೆರೆ ಮೇಲೆ ಬರಲಿಕ್ಕೆ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿರುವ ಕೊಡೋದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಫಿಲ್ಮ್ನ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಈ ಚಾನಲ್ ಮೂಲಕ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ಬೋದು. ಅಫಿಷಿಯಲ್ ಆಗಿ ಯಾರು ಈ ಟ್ರೈಲರ್ ನೋಡಿರುವ ಖಂಡಿತವಾಗಿ ಒಂದು ಟ್ರೈಲರ್ ನೋಡ್ಕೊಂಡು ಬನ್ನಿ. ಅದೇ ರೀತಿಯಾಗಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ವಿಶೇಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಸಿದ್ಧಾರ್ಥರವರ ಒಂದು ಫ್ಯಾನ್ಸ್ನವರು, ಅದೇ ರೀತಿಯಾಗಿ ಆಶಿಕಾ ರಂಗನಾಥ್ರವರ ಒಂದು ಫ್ಯಾನ್ಸ್ನವರಿಗೋಸ್ಕರ ಈ ವಿಡಿಯೋ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಂದು ದೊಡ್ಡ ಮಟ್ಟಿನ ಒಂದು ಪ್ರಚಾರದೊಂದಿಗೆ ಈ ಮೂವಿ ಒಂದು ರಿಲೀಸ್ ಆದರೆ ಒಂದು ಒಳ್ಳೆಯ ರೀತಿಯಲ್ಲಿ ಕೂಡ ಒಂದು ರೆಸ್ಪಾನ್ಸ್ ಸಿಗ್ಬೋದು ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಇರುತ್ತೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಈ ಮೂವಿ ಕೂಡ ಒಂದು ಅದೇ ರೀತಿಯಲ್ಲಿ ಕೂಡ ಒಂದು ನಡೆದುಕೊಂಡು ಹೋಗುತ್ತೆ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಹಾಗೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ದೊಡ್ಡ ಮಟ್ಟಿನ ಈ ಒಂದು ಮೂವಿಯ ಮಟ್ಟಿನಲ್ಲಿ ಒಂದು ಪ್ರಚಾರ ಕೂಡ ಹೋಗಬೇಕು. ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಈ ಮೂವಿ ಒಂದು ಲವ್ ಸ್ಟೋರಿಯ ಕಥೆಯನ್ನು ಆಧರಿಸಿ ಮಾಡಿರುವಂಥ ಒಂದು ಮೂವಿಯಲ್ಲಿ ಕೂಡ ಈ ಮೂವಿ ಕೂಡ ಒಂದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಇಂಥ ಒಂದು ಮೂವಿಗೆ ನಮ್ಮ ಕನ್ನಡದ ಆಶಿಕಾ ರಂಗನಾಥ್ರವರಿಗೋಸ್ಕರ ಈ ಮೂವಿ ಒಂದು ದೊಡ್ಡ ಮಟ್ಟಿನ ಹಿಟ್ ಜೊತೆಗೆ ಈ ಮೂವಿ ಒಂದು ಒಳ್ಳೆಯ ಹೆಸರು ಮಾಡಲಿ. ಅದೇ ರೀತಿಗೆ ಕನ್ನಡದ ಈ ನಟಿ ಒಂದು ಕನ್ನಡದ ಹೆಸರನ್ನು ಬಳಸಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಹೆಸರು ಬರಲಿ ಅಂತಲೇ ನಾವು ಕೂಡ ಒಂದು ಆಶಿಸ್ತೀವಿ ಅಂತಲೇ ಹೇಳಕ್ಕೆ. ಅದೇ ರೀತಿಯಾಗಿ ಸಿದ್ಧಾರ್ಥರವರು ಒಂದು ಯಾವ ರೀತಿ ಒಂದು ನಟ ಅಂತ ಹೇಳಿದ್ರೆ ನಿಮಗೆ ಈಗಾಗಲೇ ಒಂದು ಗೊತ್ತಿರ್ಬೋದು ಅಂತ ಹೇಳಕ್ಕೆ. ಯಾಕಂತಂದರೆ ವಾದ ವಿವಾದಗಳನ್ನು ಮೈಮೇಲೆ ಎಳೆದುಕೊಂಡು ಬರುವಂಥ ಒಂದು ನಟರಲ್ಲಿ ಸಿದ್ಧಾರ್ಥರವರು ಕೂಡ ಒಬ್ಬರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವಿಶೇಷವಾಗಿ. ಅದೇ ರೀತಿಯಲ್ಲಿ ಅಂಥದ್ದೇ ಒಂದು ಸನ್ನಿವೇಶಗಳು ಯಾಕೆ ಅಂತ ಹೇಳಿದ್ರೆ ಸಂಬಂಧ ಇಲ್ಲದ ವಿಚಾರವನ್ನು ಕೂಡ ಮೈ ಮೇಲೆ ಎತ್ಕೊಂಡು ಬರುವಂಥ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ಸಿದ್ಧಾರ್ಥರವರು ಒಬ್ಬರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಅಂಥದ್ದೇ ಒಂದು ಸಂದರ್ಭದಲ್ಲಿ ಕೂಡ ಈ ಮೂವಿಯಲ್ಲಿ ಕೂಡ ಒಂದು ಅಂಥದ್ದೇ ದರ್ಶಕರನ್ನು ಹೆಚ್ಚಾಗಿ ಒಂದು ಕಾಯ್ದಿರಿಸಿಕೊಂಡು ಬರ್ತಾ ಇದ್ದಾರೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಈ ಮೂವಿಯಲ್ಲಿ ಟೋಟಲ್ ಆಗಿ ಒಂದು ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಹೆಚ್ಚಾಗಿ ಈಗಿನ ಯೂತ್ ಜನರೇಷನ್ ಒಂದು ಲೈಕ್ ಮಾಡುವಂಥ ಒಂದು ಮೂವಿಯಲ್ಲಿ ಕೂಡ ಈ ಮೂವಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಮೇಲ್ನೋಟಕ್ಕೆ ಟ್ರೈಲರ್ ನೋಡುವಾಗಲೇ ಒಂದು ಗೊತ್ತಾಗ್ಬೋದು ಅಂತ ಹೇಳಕ್ಕೆ ಇಷ್ಟ. ಯಾಕಂದರೆ ಪಕ್ಕ ಒಂದು ಲವ್ ಸ್ಟೋರಿಯ ಕಥೆಯನ್ನು ಆಧರಿಸಿ ಮಾಡಿರುವಂಥ ಒಂದು ಮೂವಿಯಲ್ಲಿ ಈ ಮೂವಿ ಕೂಡ ಬಂದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಸ್ಪೆಷಲಾಗಿ ಯಾರು ನಮ್ಮ ಯಾಕಂತೇಳಿದ್ರೆ ಆಶಿಕಾ ರಂಗನಾಥ್ರವರು ಯಾಕಂತೇಳಿದ್ರೆ ಸಿಂಪ್ಲಿಯಾಗಿ ಯಾಕಂತೇಳಿದ್ರೆ ಯಾವುದೇ ಒಂದು ದೊಡ್ಡ ಮಟ್ಟಿನ ಒಂದು ಆ್ಯಟಿಟ್ಯೂಡ್ ಇಲ್ಲದೆ ಸಿಂಪ್ಲಿಯಾಗಿ ನಟನೆಯನ್ನು ಮಾಡ್ಕೊಂಡು ಹೋಗುತ್ತಿರುವಂಥ ಒಂದು ನಟಿಯರಲ್ಲಿ ಆಶಿಕಾ ರಂಗನಾಥ್ರವರು ಕೂಡ ಒಬ್ಬರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನೋಡೋಣ ಯಾವ ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಇವರ ಈ ಮೂವಿ ಒಂದು ದೊಡ್ಡ ಮಟ್ಟಿನ ಒಂದು ಪ್ರಚಾರ ಮಾಡಿ ಅದೇ ರೀತಿಯಾಗಿ ಒಂದು ಎಲ್ಲಿಯವರೆಗೆ ಈ ಮೂವಿ ಮುಟ್ಟುತ್ತೆ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಟ್ರೈಲರ್ ಅಂತೂ ಸಖತ್ತಾಗಿ ಮೂಡಿ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಯಾರು ಟ್ರೈಲರ್ ನೋಡಿದ್ರು ಖಂಡಿತವಾಗಿ ಒಂದ್ಸಲ ಟ್ರೈಲರ್ ನೋಡ್ಕೊಂಡು ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಆಶಿಕಾ ರಂಗನಾಥ್ರವರಿಗೋಸ್ಕರ ಈ ಮೂವಿ ಒಂದು ದೊಡ್ಡ ಎಕ್ಸ್ಪೆಕ್ಟ್ಗಳಲ್ಲಿ ಈ ಮೂವಿ ಕೂಡ ಬಂದು ಅಂತ ಹೇಳಕ್ಕೆ ಇಷ್ಟ. ಯಾಕೆಂದರೆ ಕನ್ನಡದಲ್ಲಿ ದೊಡ್ಡ ಮಟ್ಟಿನ ಈ ಮೂವಿ ಒಂದು ಹಿಟ್ ಆಗಿತ್ತು ಅಂತ ಹೇಳಕ್ಕೆ ಇಷ್ಟ. ಯಾಕೆಂದರೆ ಕೆಲವು ಮೂವಿಗಳು ಕೂಡ ಅವರು ಮಾಡಿದಲ್ಲಿ ಹಿಟ್ ಆಗಿತ್ತು. ಅದೇ ರೀತಿಯಲ್ಲಿ ಈ ಒಂದು ತಮಿಳ್ ಮೂವಿನಲ್ಲಿ ಒಂದು ದೊಡ್ಡ ಮಟ್ಟಿನ ಒಂದು ಯಾಕಂತಂದರೆ ಒಂದು ಯಕ್ಷ ಪ್ರಶ್ನೆ ಅಂತಲೇ ಹೇಳಕ್ಕೆ ಇಷ್ಟ. ಯಾಕಂತಂದರೆ ಎಷ್ಟರ ಮಟ್ಟಿಗೆ ಈ ಮೂವಿ ಒಂದು ರೀಚ್ ಆಗಿ ಬಂದು ನಿಲ್ಬೋದು ಅನ್ನೋ ಒಂದು ವಿಚಾರ ಕೂಡ ಅದೇ ರೀತಿಯಲ್ಲಿ ಒಂದು ಮಾತಾಗಿರುತ್ತೆ ಅಂತಲೇ ಹೇಳಕ್ಕೆ ಇಷ್ಟ. ಅದೇ ರೀತಿಯಲ್ಲಿ ನೋಡೋಣ ಯಾವ ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಬಂದು ಈ ಮೂವಿ ಕೂಡ ನಿಲ್ಲುತ್ತೆ ಅಂದು ರಿಲೀಸ್ ಆದಮೇಲೆ ಖಂಡಿತವಾಗಿ ಗೊತ್ತಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಥದ್ದೇ ವಿಚಾರವನ್ನು ನಾವು ಖಂಡಿತವಾಗಿಯೂ ಮುಂದಿನ ವಿಡಿಯೋದಲ್ಲಿ ಕೂಡ ಖಂಡಿತವಾಗಿ ನೋಡೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಟೋಟಲ್ ಆಗಿ ಲವ್ ಸ್ಟೋರಿಯ ಕಥೆಯನ್ನು ಆಧರಿಸಿ ಮಾಡಿರುವಂಥ ಒಂದು ಸ್ಟೋರಿಯಲ್ಲಿ ಈ ಮೂವಿ ಕೂಡ ಒಂದು ಅಂತ ಹೇಳಕ್ಕೆ ಇಷ್ಟ. ಯಾಕಂತಂದರೆ ಟೋಟಲ್ ಆಗಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕೂತ್ಕೊಂಡು ನೋಡಿರುವಂಥ ಒಂದು ಮೂವಿಯಲ್ಲಿ ಈ ಮೂವಿ ಕೂಡ ಒಂದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಆಶಿಕಾ ರಂಗನಾಥ್ರವರ ಇಷ್ಟವರೆಗೆ ಮಾಡಿರೋದಂಥ ಒಂದು ಮೂವಿಯಲ್ಲಿ ಕೂಡ ಈ ಮೂವಿ ಒಂದು ಕೂಡ ಡಿಫ್ರೆಂಟ್ ಮೂವಿ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಅಂಥ ಒಂದು ಸೀನರಿಗಳನ್ನು ಈ ಮೂವಿಯಲ್ಲಿ ಒಂದು ತೋರಿಸಲಾಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲಿಕ್ಕಿಲ್ಲ ಅಂತಲೇ ಹೇಳೋದು ಸ್ನೇಹಿತರೆ. ಖಂಡಿತವಾಗಿ ಪ್ರೇಕ್ಷಕರು ಯಾವ ರೀತಿಯ ಒಂದು ರಿಯಾಕ್ಟ್ ಮಾಡ್ತಾರೆ ಅದೇ ರೀತಿಗೆ ಪ್ರೇಕ್ಷಕರ
ನಿರ್ಧಾರದ ಮುಂದೆ ಏನೂ ಅಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ರಿಲೀಸ್ ಆದಮೇಲೆ ಖಂಡಿತವಾಗಿ ಈ ವಿಡಿಯೋದ ಮೂಲಕ ಖಂಡಿತವಾಗಿ ನಮ್ಮ ಅನಿಸಿಕೆಯನ್ನು, ಅದೇ ರೀತಿ ಪಬ್ಲಿಕ್ ಅನಿಸಿಕೆಯನ್ನು ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಆದಷ್ಟು ಈ ವಿಡಿಯೋವನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು.